ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಏಕಾದಶಿ ತಿಥಿ, ಅನುರಾಧ ನಕ್ಷತ್ರ. ಈ ದಿವಸವನ್ನು ಭೋಗಿ ಹಬ್ಬ ಅಂತ ಕರೀತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬ ಪ್ರಸಿದ್ಧವಾದ ಈ ಹಬ್ಬ, ಪ್ರಸಿದ್ಧವಾದದ್ದು ಈ ದಿವಸ. ನಾಳೆ ನಾಳದ್ದು ಈ ಸಂಕ್ರಾಂತಿಯಲ್ಲೂ ಕೂಡ ದೀಪಾವಳಿಯಲ್ಲಿ ಹೇಗೆ 2-3 ದಿನಗಳ ಕಾಲ ಆಚರಿಸ್ತೀವೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ದಿವಸ ಭೋಗಿ ಹಬ್ಬ, ನಾಳೆ ಸಂಕ್ರಾಂತಿ, ನಾಳದ್ದು ಕನು ಹಬ್ಬ. ಈ ರೀತಿಯಲ್ಲಿ ಈ ಹಬ್ಬವು ಸ್ವಲ್ಪ ವಿಸ್ತರಿಸ್ಕೊಂಡಿದೆ. ತುಂಬ ಪ್ರಸಿದ್ಧವಾದದ್ದು ಸಂಕ್ರಾಂತಿ. ಕಾರಣ ಸೂರ್ಯನ ಸಂಕ್ರಮಣ. ಸೂರ್ಯ ಮಕರ ರಾಶಿಗೆ ಬಂದರೆ ಅದನ್ನು ಮಕರ ಸಂಕ್ರಮಣ ಅಂತ ಕರೀತಾರೆ. ಬೇರೆ ಯಾವ ಸಂಕ್ರಮಣಕ್ಕೂ ಇಲ್ಲದ ಒಂದು ವಿಶೇಷತೆ ಈ ಸಂಕ್ರಮಣಕ್ಕಿದೆ. ಕಾರಣ ಏನಪ್ಪ ಅಂದರೆ, ಇಲ್ಲಿಂದ ಉತ್ತರಾಯಣ ಪ್ರಾರಂಭವಾಗುತ್ತೆ. ದೇವತೆಗಳ ಹಗಲು ಅಂತಕ್ಕಂಥ ಕಾಲ ಯಾವುದಿದೆ ಅದು ಪ್ರಾರಂಭವಾಗುತ್ತೆ ಈ ದಿವಸದಿಂದ. ಹೀಗಾಗಿ ಇದನ್ನು ಅತ್ಯಂತ ಪುಣ್ಯಕಾಲ ಅಂತ ಕರೀತಾರೆ. ಉತ್ತರಾಯಣದಲ್ಲಿ ಸರ್ವಶ್ರೇಷ್ಠ ಕಾರ್ಯಗಳು ಯಾವುದನ್ನು ಮಂಗಳ ಕಾರ್ಯಗಳು ಅಂತ ನಾವು ಉಪನಯನ, ವಿವಾಹ ಇತ್ಯಾದಿ ಯಾವ ಶುಭ ಕಾರ್ಯಗಳಿದ್ದಾವೆ ಅದೆಲ್ಲದಕ್ಕೆ ಈ ಕಾಲ ಅತ್ಯಂತ ಶುಭ ಅಂತ ನಿರ್ಣಯಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ, ರವಿಯ ಸಂಚಾರ. ರವಿ ಪ್ರಖರವಾಗಿದ್ದಾಗ ಅವನು ಲೋಕ ಕರ್ಮಸಾಕ್ಷಿ ಅಂತ ಅವನಿಗೆ ಹೆಸರು. ಲೋಕ ಬೆಳಗ್ತಕ್ಕಂಥ ವಿಶೇಷವಾದ ಶಕ್ತಿ ಅವನು. ಹೀಗಾಗಿ ಅವನಿಲ್ಲದೆ ಯಾವ ಕೆಲಸಗಳು ನಮಗೆ ಅಷ್ಟು ಒಪ್ಪಿಗೆ ಇಲ್ಲ. ಈ ಕಾರಣದಿಂದಾಗಿ ಅವನು ಬಲಿಷ್ಠನಾಗಿದ್ದಾಗ, ಅವನ ದಾರಿ, ಅವನ ಪಥ ತುಂಬ ಪ್ರಖರವಾಗಿದ್ದಾಗ ನಮಗೆಲ್ಲರಿಗೂ ಶ್ರೇಯಸ್ಸದು. ಬೆಳಕಿದ್ದರೆ ತಾನೇ ನಮಗೆ ಆನಂದ. ಹೀಗಾಗಿ ಈ ಕಾಲ ಅತ್ಯಂತ ಪುಣ್ಯಕಾಲ ಅಂತ ನಿರ್ಣಯಿಸಲಾಗಿದೆ. ಸಂಕ್ರಮಣ ಅಂತಂದರೆ ಬದಲಾವಣೆ ಅಂತ ಅರ್ಥ ಅಲ್ವಾ? ಬದಲಾವಣೆ ಅಂದರೆ ಬದುಕಿನ ಬದಲಾವಣೆ ಅಂತ. ಶ್ರೇಷ್ಠ ಮಾರ್ಗದ ಕಡೆಗೆ ಯಾವುದೋ ಒಂದು ತಪ್ಪು ದಾರಿಯಲ್ಲಿದ್ದರೆ ಅದರಿಂದ ಹೊರಳಿ ಉತ್ತಮವಾದ ದಾರಿಗೆ ಸೇರಿಕೊಳ್ತಕ್ಕಂಥದ್ದು ಪಥ ಬದಲಾವಣೆ ಅಂತ ಅದರ ಅರ್ಥ ಅಲ್ವಾ? ಹೀಗಾಗಿ ನಮ್ಮ ಬದುಕಿನ ಬದಲಾವಣೆ ಉನ್ನತದ ಕಡೆಗೆ. ಉತ್ತರಾಯಣ ಅಂತಂದರೆ, ಉತ್ತರ ಅಂತಂದ್ರೆ ಏನು? ಶ್ರೇಷ್ಠ ಅಂತ ಅರ್ಥ. ಹೀಗಾಗಿ ಶ್ರೇಷ್ಠದ ಕಡೆಗೆ ಪ್ರಯಾಣಿಸುವಾಗ ಸೂರ್ಯನು ಕೂಡ, ನಾವು ಕೂಡ ಉನ್ನತದ ಕಡೆಗೆ, ಶ್ರೇಷ್ಠದ ಕಡೆಗೆ. ಮನುಷ್ಯನ ಲೌಕಿಕ ಬದುಕಿನಲ್ಲಿ ಯಾವುದೋ ಒಂದು ಅಡ್ಡದಾರಿ ಹಿಡಿದಿರ್ತಾನೆ ಮನುಷ್ಯ. ಯಾವುದೋ ಒಂದು ಕಾರಣದಿಂದಾಗಿ, ಯಾವುದೋ ಒಂದು ಸಂಪರ್ಕದಿಂದಾಗಿ, ಅಥವಾ ಇನ್ಯಾವುದೋ ವ್ಯಸನದಿಂದಾಗಿ, ಅಥವಾ ಇನ್ಯಾವುದೋ ಒಂದು ವ್ಯೂಹಕ್ಕೆ ಸಿಕ್ಕಾಕ್ಕೊಂಡು ಒಂದು ತಪ್ಪು ದಾರಿ ಹಿಡಿದು ಬಿಟ್ಟಿರ್ತೀವಿ. ಅಥವಾ ಒಂದು ನತದೃಷ್ಟ ದಾರಿಯಲ್ಲಿ ಸಂಚರಿಸ್ತಾ ಇರ್ತೀವಿ. ಯಾವುದೇ ಸೌಲಭ್ಯಗಳಿಲ್ಲದ ದಾರಿಯಲ್ಲಿ ಹೋಗ್ತಾ ಇರುತ್ತೆ ಬದುಕು. ಅದು ಸೂರ್ಯನ ಕೃಪೆಯಿಂದ ಉತ್ತರದ ಕಡೆಗೆ, ಶ್ರೇಷ್ಠದ ಕಡೆಗೆ ಹೋಗಲಿ ಅಂತ ಅಧ್ಯಾತ್ಮ ದೃಷ್ಟಿಯಿಂದ ಗಮನಿಸ್ಕೊಂಡ್ರೆ, ಪರಮಾತ್ಮನ ಕಡೆಗೆ ಸೂರ್ಯ ಏನನ್ನು ಸೂಚಿಸ್ತಾನಪ್ಪ ಅಂತಂದರೆ, ಅಂತರಂಗದೊಳಗಿರ್ತಕ್ಕಂಥ ಆ ದಿದೀಪ್ಯಮಾನವಾಗಿ ಬೆಳಗುವ ಆ ಜ್ಯೋತಿ ಸಾರವನ್ನು ಸೂಚಿಸ್ತಾನೆ. ಸೂರ್ಯ ಅಂದರೆ ಬೆಳಕು, ಬೆಳಕು ಅಂದರೆ ದೀಪ. ಆ ದೀಪ ಎಲ್ಲಿದೆಪ್ಪ? ಹೃದಯದಲ್ಲಿದೆ. ಹೀಗಾಗಿ ಆ ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮ ದಿವ್ಯವಾದ ಬೆಳಕನ್ನು ನನಗೆ ಕರುಣಿಸಿ, ಅದರ ಆಲಂಬನದ ಮೇಲೆ, ಅದರ ಒಂದು ಬೆಳಕಿನ ಸಹಾಯದ ಮೇಲೆ ಪರಮಾತ್ಮ ಅಂತಕ್ಕಂಥ ಶ್ರೇಷ್ಠ ತತ್ವ ಯಾವುದಿದೆ ಅಥವಾ ಶ್ರೇಷ್ಠತೆ ಯಾವುದಿದೆ ಅಲ್ಲಿಗೆ ನನ್ನನ್ನು ಕರೆದೊಯ್ಯಲಿ. ಅದಕ್ಕೆ ಇದೊಂದು ರಥ, ಸೂರ್ಯನ ರಥಗಳೇನಿದ್ದಾವೆ ಆ ರಥದಲ್ಲಿ ನಮ್ಮ ಆತ್ಮವನ್ನಿರಿಸಿ ಕರೆದೊಯ್ಯಲಿ ಭಗವಂತನ ಕಡೆಗೆ ಅಂತಕ್ಕಂಥ ಒಂದು ತತ್ವ ಇದರೊಳಗೆ ಅಡಕವಾಗಿದೆ. ಇದನ್ನೆಲ್ಲ ನಾವು ನಾಳೆ ಚಿಂತನೆ ಮಾಡಬೇಕು. ನಾಳೆನೂ ಮಾಡೋಣ. ಈ ದಿವಸ ಈ ಭೋಗಿ ಹಬ್ಬವಾದರೂ ಏನಪ್ಪ ಹೇಳುತ್ತೆ, ಭೋಗಿ ಮಂಟಲು ಅಂತ ತೆಲುಗುನಲ್ಲಿ, ಆ ಕಡೆ ಆಂಧ್ರದಲ್ಲಂತೂ ತುಂಬ ವಿಶೇಷವಾದ ಒಂದು ಆಚರಣೆ ಇದು. ಅಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ನಮ್ಮ ದಕ್ಷಿಣ ಭಾರತದಲ್ಲೇ ಇದರ ಆಚರಣೆ ಚೆನ್ನಾಗಿದೆ. ಏನು ಭೋಗಿ ಅಂತಂದರೆ, ಮನೆಯಲ್ಲಿ ಇರ್ತಕ್ಕಂಥ ಹಳೆಯ ವಸ್ತುಗಳು ಅಥವಾ ಹಳೆಯ ಯಾವುದು ಬೇಡದ್ದೋ ಅಂಥವುಗಳನ್ನು ಸುಟ್ಟಾಕಬೇಕು. ಭೋಗಿ ಮಂಟಲು ಅಂತ ಆ ಕಡೆ ಹೇಳ್ತಾರೆ. ಮಂಟ ಅಂತಂದರೆ ಬೆಂಕಿ ಅಂತ. ಅದನ್ನೆಲ್ಲ ಸುಟ್ಟಾಕಿಬಿಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಆ ಕೊಬ್ಬರಿಯನ್ನು ಸುಡ್ತಕ್ಕಂಥದ್ದು, ಇದೆಲ್ಲ ಪ್ರಾದೇಶಿಕವಾಗಿ ಬೇರೆ ಬೇರೆ ಆಗಿದೆ. ವಸ್ತುತಃ ಇದರ ಅರ್ಥ ಕೂಡ ಇದೆ. ನಮ್ಮ ಹಳೆಯ ಚಿಂತನೆಗಳನ್ನು ಸುಟ್ಟಾಕಿ, ನಮ್ಮ ಹಳೆಯ ಯಾವುದೋ ಕಹಿ ಘಟನೆ ಆಗಿರುತ್ತದಲ್ಲ ಈ ವರ್ಷದಲ್ಲಿ, ಅದೆಲ್ಲವೂ ಮರೆತು ಹೋಗಿ ಹೊಸ ಬದುಕಿನ ಕಡೆಗೆ ಹೊಸ ತಿರುವು ಸಿಕ್ಕು ನಮಗೆ ಒಂದು ಉತ್ತರದ ಕಡೆಗಿನ ಪ್ರಯಾಣ ಆಗಲಿ. ಇದೆಲ್ಲ ಚಿಂತನೆ, ಹಳೆಯ ಕೆಟ್ಟ ಆಲೋಚನೆಗಳು, ಕೆಟ್ಟ ಸಂಘಗಳು, ಕೆಟ್ಟ ಬಾಂಧವ್ಯಗಳು, ಇವುಗಳನ್ನೆಲ್ಲ ಸುಟ್ಟಾಕುವಂಥ ಒಂದು
ತತ್ವವನ್ನು ಈ ಭೋಗಿ ಮಂಟಲು ಹೇಳುತ್ತೆ. ಮನೆಯ ವಸ್ತುಗಳನ್ನು ಸುಟ್ಟಾಕೋದು ಭೌತಿಕವಾಗಿ ಕಣ್ಣಿಗೆ ಕಾಣೋ ಹಾಗೆ, ಆದರೆ ಯಾವುದು ನಮಗೆ ಕೆಡುಕೋ ಹಳೆಯ ವಸ್ತುಗಳು ಅಂತಂದರೆ ಏನು ಬೇಡವಾಗಿರತಕ್ಕಂಥದ್ದು ಅಂತ. ಹೀಗಾಗಿ ಬೇಡವಾದದ್ದು ಯಾವ ಚಿಂತನೆ ಇದೆಯೋ ಮನುಷ್ಯರಿಗೆ ಬೇಡ. ವಿದ್ಯಾರ್ಥಿಗಳಿಂದ ಗಮನಿಸೋಣ, ವಿದ್ಯಾರ್ಥಿಗಳಿಗೆ ಮೊಬೈಲ್ ಅಸಲಿಗೆ ಬೇಡ. ಅದು ನಿಜವಾಗಿ ಭೋಗಿ ಮಂಟಪದಲ್ಲಿ ಆ ಮಂಟಲಲ್ಲಿ ಸುಡ್ತಕ್ಕಂಥದ್ದು ಏನಪ್ಪ ಅಂದರೆ ನೀವು ನೋಡಿ, ನೀವು ಅಂದರೆ ಮೊಬೈಲ್ ತಗೊಂಡೋಗಿ ಹೆಸ್ಬಿಟ್ಟಿರ ಆಮೇಲೆ ಅದರ ಅರ್ಥ ಅದಲ್ಲ. ಅಂದರೆ ನನಗೆ ಬೇಡವಾದದ್ದನ್ನು ನಾನು ಅದನ್ನು ಮನಸ್ಸಿನಲ್ಲಿ ಸುಟ್ಟಾಕ್ತಾಯಿದ್ದೀನಿ. ಯಾವುದೋ ಒಂದು ವ್ಯಸನಕ್ಕೆ ಸಿಕ್ಕಾಕೊಂಡಿದ್ದೀರಾ, ಆ ವ್ಯಸನ ನಿಮಗೆ ವಸ್ತುತಃ ಬೇಡ, ಅದರಿಂದ ನಿಮ್ಮ ಶರೀರಕ್ಕೆ ತೊಂದರೆ, ಮಾನಸಿಕವಾಗಿ ತೊಂದರೆ. ನೀವೊಂದು ಸಲ ಹಾಸ್ಪಿಟ್ಲಿಗೆ ಸೈಕಾಲಜಿ ಆ ವಿಭಾಗಕ್ಕೆ ಒಂದು ಸಲ ಹೋಗಿ ಬನ್ನಿ, ಸೈಕ್ಯಾಟ್ರಿಸ್ಟ್ಗಳನ್ನು ಒಂದು ಸಲ ಭೇಟಿ ಮಾಡಿದ್ರೆ ಈ ಮೊಬೈಲ್ ಅಂತಕ್ಕಂತಹ ಶನೈಶ್ಚರ ಯಾವ ಮಟ್ಟಿಗಿನ ತೊಂದರೆ ಮಾಡುತ್ತೆ ಅಂದರೆ ಮನುಷ್ಯನ ಬದುಕನ್ನು ತಿಂತಾ ಇದೆ. ಒಂದು ಮೊಬೈಲ್ ಒಬ್ಬ ಮಕ್ಕಳಿಗೆ ಅದನ್ನು ಅರಗಿಸ್ಕೊಳ್ಳೋದು ಕಷ್ಟ ಆಗ್ತಾಯಿದೆ, ತಂದೆ ತಾಯಿ ಕಷ್ಟ, ಹೀಗಾಗ್ಬಿಟ್ಟಿದೆ. ಅದು ಆ ಒಂದು ಯಾವುದು ಅಟ್ಯಾಚ್ಮೆಂಟ್ ಇದೆ ಅದರಿಂದ ನಾನು ಹೊರಗೆ ಬರ್ತೀನಿ, ಅದನ್ನು ಡಿಟ್ಯಾಚ್ಮೆಂಟ್, ಅದೇ ಸುಟ್ಟಾಕೋದು ಅಂತಂದರೆ ಅಲ್ಲಿಂದ ಭೋಗಿ ಅರ್ಥವನ್ನು ನಾವು ಕಂಡುಕೊಳ್ಬೇಕು. ಹಾಗೆ ಮಾಡಿದ್ರೆ ನೋಡಿ, ಹಬ್ಬದ ಆಚರಣೆಯನ್ನು ನಾನು ಅನುಭವಿಸ್ತಾ ಹಾಗಾಗತ್ತೆ. ಅದು ಆ ಕೆಟ್ಟತನ ಅನ್ನೋದು ಹೋಗಿ ಸುಟ್ಟಾಕಿ ಮತ್ತೆ ಹೊಸತನ. ಏನಪ್ಪ ಅಂದರೆ ನನ್ನ ಬದುಕಿಗೆ ಏಳಿಗೆಗೆ ಏನು ಬೇಕು? ಒಬ್ಬ ವಿದ್ಯಾರ್ಥಿಗೆ ಅಧ್ಯಯನ ಮಾಡಬೇಕು ತುಂಬ ಚೆನ್ನಾಗಿ. ಅವನು ಹೇಗೆ ಅಂದರೆ ಪಾಂಡಿತ್ಯ ಹಾಗೆ ನಲಿದಾಡಬೇಕು. ಯಾವ ಪುಸ್ತಕದ ಯಾವ ಪಾಠ ಕೇಳಿದ್ರೂ ನನ್ನ ತಲೆಯಲ್ಲಿ ಇದೆಯಪ್ಪ ಅದರ ಸಾರಸಹಿತವಾಗಿ ಹಾಗಿರಬೇಕು. ನಾನು ಯಾವುದೋ ಒಂದು 10-15 ಪ್ರಶ್ನೆಗೆ ರೆಡಿ ಆಗೋದಲ್ಲ. ನಾನು ಇಡೀ ಆ ಅಷ್ಟು ಪುಸ್ತಕಗಳ ಸಾರ ನನ್ನ ತಲೆ ಇರಬೇಕು. ಅದು ಜೀವನ ಪೂರ್ತಿ ನೆನಪು ಇರಬೇಕು. ಹಾಗೆ ನೀವು ಯಾವುದೇ ರಂಗ ತೆಗೆದುಕೊಳ್ಳಿ, ಯಾವುದೋ ಕೆಲಸದಲ್ಲಿರಿ, ಬೇಡದ ಇರ್ತಕ್ಕಂಥ ಕೆಲಸಗಳು ಸಾಕಷ್ಟು ಇಷ್ಟು ದಿವಸ ಏನೋ ತಪ್ಪು ಮಾಡಿಬಿಟ್ಟಿರ್ತೀರ. ಆ ತಪ್ಪು ಮಾಡಿದ್ದರ ನೆನಪು, ಅದರ ಕಹಿ ಅದನ್ನೇ ಸುಟ್ಟಾಕಿ. ಯಾವುದೋ ಒಂದು ಬಾಂಧವ್ಯ ಮನೆ ಕುಟುಂಬಗಳಲ್ಲೇ ಹೀಗಿರ್ತದೆ, ಕಿತ್ತಾಡ್ಕೊಂಡ್ಬಿಟ್ಟಿರ್ತಾರೆ, ಜಗಳ ಆಡ್ಕೊಂಡ್ಬಿಟ್ಟಿರ್ತಾರೆ. ಆಯಿತು, ಅಲ್ಲಿ ಮುಗಿದಿನ ಉತ್ತರ ಶ್ರೇಷ್ಠದ ದಾರಿ ಸಿಕ್ಕಿದೆಯಪ್ಪ ಸಂಕ್ರಾಂತಿ ಮೂಲಕ. ಹೀಗಾಗಿ ಆ ಸೂರ್ಯ ಹೇಗೆ ಪ್ರಖರವಾದ ತನ್ನ ಕಿರಣಗಳನ್ನು ಚೆಲ್ಲಿ ಕತ್ತಲನ್ನು ಓಡಿಸಿದ್ದಾನೋ ಆ ರೀತಿಯಲ್ಲಿ ಈ ಎಲ್ಲ ಕತ್ತಲು ಅಳಿದು ಹೋಗಲಿ, ಸುಟ್ಟು ಹೋಗಲಿ. ಆ ಸೂರ್ಯ ಕಿರಣಗಳು ಹೊಸ ಬೆಳಕನ್ನು, ಹೊಸ ದಾರಿಯನ್ನು, ಇದೆಯಲ್ಲ ಕುವೆಂಪು ಅವರ ಪದ್ಯ, ಹೊಸ ಬೆಳಕಿನ ಏನು ತೆರೆದಿದ್ದೇ ಮನೆ ಓ ಬಾ ಅತಿಥಿ ಅಂತ. ಇದು ಈ ದೃಷ್ಟಿಯಲ್ಲೇ ಕುವೆಂಪು ಅವರು ಬರೆದಿದ್ದು. ಹೊಸ ಬೆಳಕು ಅಂತಂದರೆ ಹೊಸ ಆಲೋಚನೆಗಳು ಬರಲಿ, ಹೊಸ ಸಂಘ, ಸತ್ಸಂಗ ಅಂತಕ್ಕಂಥದ್ದು. ದೈವವೇ ವಸ್ತುತಃ ಸಂಘ. ಯಾರ ಸಂಘ? ಉಪನಿಷತ್ತೇ ಹೇಳುತ್ತೆ ಬಿಡಿ, ಕಥೆಗೂ ಈಗ ವಸ್ತುತಃ. ಅಂತೂ ಈ ಹಳೆಯ ಚಿಂತನೆಗಳನ್ನೆಲ್ಲ ಹರಿದು ಹಾಕಿ ಕೆಟ್ಟದ್ದು ಯಾವುದು ಬೇಡವೋ ಅದು ಬೇಕಾಗಿರ್ತಕ್ಕಂಥದ್ದು ಸದಾ ಕಾಲ ಇಟ್ಕೊಳ್ಬೇಕು. ಅದರ ಜೊತೆಗೆ ನಾವು ನಮ್ಮ ಪ್ರಯಾಣ ಮುಂದುವರಿಸಬೇಕು. ಯಾವುದು ಬೇಡವೋ ಅದನ್ನು ಸುಟ್ಟಾಕಿ ಈ ದಿವಸ ಭೋಗಿ ಆ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಸೂರ್ಯನ ಸಂಕ್ರಮಣ ಹಲವು ಜನರಿಗೆ ಒಂದು ರೀತಿಯ ನೋಡಿ, ಸೂರ್ಯನ ಪಥ ಬದಲಾವಣೆಯಾಗಿದೆ, ಆದರೆ ಸೂರ್ಯ ಸಂಚರಿಸ್ತಾ ಇರತಕ್ಕಂಥದ್ದು ಶನೈಶ್ಚರನ ಮನೆಯಲ್ಲಿ. ಹೀಗಾಗಿ ಅವನ ಪ್ರಭಾವ ಹೇಗಿರುತ್ತೆ ಅಂದರೆ ಇನ್ನೂ ಸ್ವಲ್ಪ ಹಾಗೆ ಇರುತ್ತೆ. ಯುಗಾದಿ ಬರಬೇಕು, ಅಲ್ಲಿಂದ ನಿಜವಾಗಿ ಅವನ ಶುಭ ಫಲ ಅಂತಕ್ಕಂಥದ್ದು ಎಲ್ಲರಿಗೆ ದಾನವಾಗಿ ಕೊಡ್ತಾನೆ ಶುಭ ಫಲಗಳನ್ನು. ಅಲ್ಲಿವರೆಗೆ ಸೂರ್ಯನ ಆರಾಧನೆಯನ್ನು ಮಾಡಬೇಕು, ಶಿವನ ಪ್ರಾರ್ಥನೆಯನ್ನು ಮಾಡಬೇಕು. ಈ ದಿವಸವಂತೂ ತಪ್ಪದೇ ಆ ಸೂರ್ಯ ನಾರಾಯಣನ ಸ್ಮರಣೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಎಲ್ಲ ನಾವು ಇನ್ನು ಯುಗಾದಿವರೆಗೆ ಸೂರ್ಯನ ಆರಾಧನೆಯನ್ನೇ ಕಾಣ್ತೀವಿ. ಮುಂದೆ ಬರತಕ್ಕಂಥ ರಥಸಪ್ತಮಿ ಆಗಬಹುದು ಅಥವಾ ಶಿವರಾತ್ರಿಯಲ್ಲೂ ನಾವು ಕಾಣ್ತಕ್ಕಂಥ ಆ ಶಿವ ಸ್ವರೂಪ ಯಾರು, ಯಾವ ರವಿಯನ್ನೇ ನಾವು ಶಿವ ಅಂತ ಕರೀತಕ್ಕಂಥದ್ದು. ಹೀಗೆಲ್ಲ ಮುಂದೆ ಇರತಕ್ಕಂಥದ್ದು ಸೂರ್ಯ ಆರಾಧನೆ ಸಂಬಂಧಿಸಿರ್ತಕ್ಕಂಥದ್ದು. ಯಾಕೆ ಅಂದರೆ ಸೂರ್ಯ ನಮ್ಮ ಆರೋಗ್ಯವನ್ನು ಕೊಡ್ತಕ್ಕಂಥವನು. ಈ ಸಂದರ್ಭದಲ್ಲಿ ಚಳಿಗಾಲ, ಎಲ್ಲರ ಆರೋಗ್ಯ ಹಾಳಾಗಿಬಿಟ್ಟಿರುತ್ತೆ. ಹೀಗಾಗಿ ಆರೋಗ್ಯ ಪ್ರದಾತ ಯಾರಂದರೆ ಸೂರ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಹೀಗಾಗಿ ಸೂರ್ಯನ ಪ್ರಾರ್ಥನೆಯನ್ನು ತಾವೆಲ್ಲ ಮಾಡಿಕೊಳ್ಳಿ. ಈ ದಿವಸ ಅವನು ಹೊಸ ಬೆಳಕನ್ನು ಕೊಡಲಿ ತಮ್ಮೆಲ್ಲರ ಬದುಕಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.